ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಅಯ್ಯಯ್ಯ, ನನ್ನ ಮನೆ ಬಾಗಲ್ದಾಗ ಯಾವ ನಿಂಬೆ ಹಣ್ಣು ಇಟ್ಟು ಹೋಗ್ಯಾವಲ್ಲ ಯವ್ವ. ನಿಂಬೆ ಹಣ್ಣು ಹಿಡಾಕ ನನ್ನ ಮನೆ ಬಾಗಲ ಬೇಕಿತ್ತನ ಯವ್ವ. ಅವಕ್ಕ ಮಾರಿ ಮಣ್ಣಾಗಲಿ ಇಲ್ಲಿ ನಿಂಬೆ ಹಣ್ಣು ತಂದು ಇಟ್ಟರ ಕೈಗೆ ಕರಿನಾಗ್ರ ಹಾವು ಕಡಿಲಿ. ನಾನು ನನ್ನ ಗಂಡ ನನ್ನ ಮಕ್ಕಳು ಚಂದಾಗಿರಬಾರ್ದು ಅಂತ ಹೇಳಿ ಯಾವೇಕಿಗೆ ಸೇರ್ಕೆ ಬರಲಿಲ್ಲನ ಬ್ಯಾವರ್ಷ ಮುಗ್ದಾಕಿ ನಮ್ಮ ಮನೆ ಬಾಗಿಲಿಗೆ ಮಂತ್ರಿಸಿದ ನಿಂಬೆ ಹಣ್ಣು ತಂದು ಒಗದಾಳ. ಅಲ್ಲ, ನಾ ಚಂದನ ಸೀರೆ ಉಟ್ಕೊಂಡು ನನ್ನ ಪಾಡಿಗೆ ನಾ ಚಂದಾಗ ದುಡ್ಕೊಂಡು ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತ ಹೇಳಿ ನನ್ನ ಪಾಡಿ ನಾ ದುಡ್ಕೊಂಡಿದ್ನಲ್ಲ, ಯಾವ್ಯಾಕೆ ಕಣಕುಕ್ಕಾಕತ್ತಿದ್ದವನ. ಅದಕ್ಕೆ ನಮ್ಮ ಮನೆ ಬಾಗಿಲಿಗೆ ತಂದು ನಿಂಬೆಹಣ್ಣು ಒಗದೋಗ್ಯಾವು. ಅವಕ್ಕೆ ಬರಬಾರ್ದು ಬಂದು ಚಾಪಿ ಸುತ್ಕೊಂಡು ಹೋಗ್ಬೇಕವು. ಅಲ್ಲ, ಮತ್ತೇನಾರ ನಮ್ಮ ಅತ್ತಿ ತಂದ ನಡಿಲಿ ತನ್ನ ಮಾತ ಹೇಳ್ದಂಗೆ ಕೇಳ್ಬೇಕು. ಮನ್ಯಾಗ ಮುಕಳಿ ಸುಟ್ಟು ಬೇಕನಂಗೆ ಬಿದ್ದಿರ್ಲಿ ಅಂತ ಹೇಳಿ ನನಗೇನಾರ ಮಾಟ ಮಾಡಿಸಿ ನಿಂಬೆಹಣ್ಣು ತಂದು ಒಗದಾಳ ಏನ? ಹಂಗಂತೂ ಆಗಿರಾಕಿಲ್ಲ ಬಿಡು. ಯಾಕಂತಂದ್ರೆ ಆ ನಿಂಬೆ ಹಣ್ಣಿಂದ ನನ್ನ ಕೈ ಕಾಲು ಏನಾರ ಬಿದ್ದು ಹೋದ್ರೆ ನಮ್ಮ ಅತ್ತಿನ ಅಲ್ಲಿ ನನಗೆ ರೊಟ್ಟಿ ಮಾಡಿಕೊಡಕ್ಕಿ ಅಕ್ಕಿ ಯಾಕೆ ನನಗೆ ಮಾಡಿಸ್ತಾಳ. ಮತ್ತೇನಾರ ನಮ್ಮ ನೆಗೆಣ್ಣರು ಹೊಟ್ಟೆ ಊರಿಗೆ ನನ್ನ ಮಕ್ಕಳು ಚಂದಾಗ ಕಲಿಬಾರ್ದು, ಮುಂದೆ ಹೋಗಬಾರ್ದು, ಗಂಡ ಹೆಂಡತಿ ಜಗಳ ಮಾಡಿದ್ರೆ ತಮಗೆ ಲಾಭ ಅಂಥೇಳಿ ಏನಾರ ಯೋಚನೆ ಮಾಡಿ ಅವ್ರೇನಾರ ನಿಂಬೆಹಣ್ಣು ಇಟ್ಟಾರನ? ಏನನ ವಾಯವ ಒಂದು ತಿಳಿವಲ್ದು. ಅಲ್ಲ, ಮತ್ತೆ ಇದ್ದರಾಗ ನಮ್ಮ ನಾದ್ನಿನೂ ಕೊಟ್ಟತಿ ಅಕ್ಕಿ ಏನಾರ ಏನನ ಒಂದು ತಿಳಿವಲ್ದು. ಅಲ್ಲ, ಓಣ್ಯಾಗ ಇಷ್ಟು ಮನೆ ಅದಾವು, ಇಷ್ಟು ಮನೆ ಬಿಟ್ಟು ನನ್ನ ಬಾಗಿಲಿಗೆ ಬಂದು ನಿಂಬೆಹಣ್ಣು ಮಂತ್ರಿಸಿ ಒಗಿಬೇಕು ಅಂತಂದ್ರೆ ಇಲ್ಲೇ ಓಣ್ಯಾಗಿಂದ ಯಾವ್ಯಾಕಿದ ಬಿತ್ತರಿ ಕೈ ಇರ್ಬೇಕು. ನೋಡಿ ಚೆಕ್ ಮಾಡೇ ಬಿಡಂತಡಿ ಯಾವ್ಯಾಕಿಟ್ಟು ಹೋಗ್ಯಾಳ ಅಂಥೇಳಿ ಗೊತ್ತಾಗಿ ಆಕತಿ. ಯಾಕ ಪರಕ ಏನಾತ? ಯಾಕ ಹುಬ್ಬು ಗಂಟು ಹಾಕ್ಕೊಂಡು ಏನೋ ಯೋಚನೆ ಮಾಡಾಕತ್ತಿಯಲ್ಲ? ಬೆಳಗ್ಗೆ ಕಸ ಹೊಡೆದ್ ಬಿಟ್ಟು ಕಸಬರಿಗೆ ಕೆಳಗೆ ಒಗದು ಯಾರಿಗೆ ಬೈಯಾಕತ್ತಿದ್ದಿ? ಯಾಕ ಗೌಡ್ರಿ ಏನಾರ ಅಂದಾರನ? ಮತ್ತು ಯಾರಿಗೆ ಯಾಕೆ ಬೈಯಾಕತ್ತೀಯ ಪರಕ? ನೋಡ ಮಲ್ಲಕ್ಕ, ನಿನ್ನೆ ನನ್ನ ಮನೆಗೆ ಬಂದಾರ. ಆ ಬಿಗ್ ಬಾಸ್ ಒಳಗೆ ಹನುಮಂತ ಕಪ್ಪಿಗೆಲ್ಲೋವರೆಗೂ ಕುಂತು ಟಿವಿ ನೋಡಿ ಹೋದಾಕಿ ಆಫೀಸರ್ ಮೂಳೆದಾಳ ಏನು ಮಂತ್ರಿಸಿದ ನಿಂಬೆಹಣ್ಣು ತೊಗೊಂಡು ಬಂದು ನನ್ನ ಮನೆ ಬಾಗಿಲಿಗೆ ಒಗದು ಹೋಗ್ಯಾಳ ನೋಡ. ಆಕಿ ನಿಂಬೆಹಣ್ಣು ಇಟ್ಟಿದ್ದು ಕೈತೇನವ ಯವ್ವ. ನಿನ್ನ ರಾತ್ರಿ ನಮ್ಮ ಗೌಡ್ರು ಒಂದಕ್ಕೆ ಹೋಗಿ ಬಚ್ಚಲ್ಲಾಗ ಜಾರಿ ಬಿದ್ದಾರ. ಯಾ ಬಿದ್ನಾಣಿಗಿತ್ತದಾಳ ಏನ ನನ್ನ ಮನೆ ಬಾಗಲ್ದಾಗ ನಿಂಬೆಹಣ್ಣು ಇಟ್ಟು ಹೋಗೋಗ್ಯಾಳ. ಆಕಿ ಏನಾರ ನಿಂಬೆಹಣ್ಣು ಇಟ್ಟಾಕಿ ಸಿಗಬೇಕು ನನ್ನ ಕೈಗೆ. ಆಕಿನ ಉದ್ದ ಆಗಲ್ಲ ಸಿಗದು ಊರ ಬಾಗಿಲಿಗೆ ತೋರಣ ಕಟ್ಟಿಬಿಡ್ತಾನೆ. ಬಿತ್ರದಾಳ ಏನ ನನ್ನ ಮನೆ ಬಾಗಿಲಿಗೆ ತಂದು ನಿಂಬೆಹಣ್ಣು ಒಗದಾಳ. ಬರಲಿ ಹೊರಗೆ ಬರ್ಲಿಕ್ಕಿ. ಆಕಿ ಹೊರಗೆ ಬರಲಿಲ್ಲ ಅಂತಂದ್ರೆ ಆಕಿ ಜುಟ್ಟು ಹಿಡಿದು ಹೊರಗೆ ತರ್ತಾನಿಕಿನ. ಅದು ಪಾರಕ್ಕ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಒಂದು ಮಾತು ಹೇಳ್ತಾನೆ. ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗವಲ್ದಲ್ಲಿವ. ಹೇಳಲೇ ಬೇಡ ಅಂತ ಅನ್ಸಕತ್ತೈತಿ. ಅಯ್ಯ, ಹಂಗ್ಯಾಕೆ ಮಾಡಕತ್ತಿ? ಹೇಳು, ಆಕಿ ಹೆಸರು ಹೇಳಿ ನೀನು. ಆಕಿ ಯಾವಿಗೆ ಅಂತ ಗೊತ್ತಾಗ್ಲಿ. ಆಕಿನ ಹೆಂಗೆ ಚುಟ್ಟು ಹಿಡಿದು ಹೊರಗೆ ತರ್ತಾನೆ ನೋಡಿ ನೀನು. ಹೇಳಿಲಿ, ನೀ ಏನಾರು ನೋಡಿಯೇನ ಆಕಿ ಇಟ್ಟು ಹೋಗೋದು? ಅದು ಪಾರಕ್ಕ, ನನಗೆ ಯಾಕೆ ಆ ಗಿರ್ಜಿ ಮೇಲೆ ಅನುಮಾನ ನೋಡು. ಹೋದ ವರ್ಷ ಹಂಗೆ ಕೇಳಿದ್ಯವ ನಾನು. ಅವ್ರ ಅತ್ತಿ ಜಗಳ ಮಾಡ್ತಿದ್ಲಲ್ಲ, ಆ ಜಗಳ ಹೆಂಗಾರ ಕಮ್ಮಿ ಆಗಲಿ ಅಂಥೇಳಿ ಒಬ್ಬ ಇವ್ರ ಕಡೆ ಕರ್ಕೊಂಡು ಹೋಗಿದ್ಲಕ್ಕಿ. ಅವಾಗ ಅವರು ನಿಂಬೆಹಣ್ಣ ಕೊಟ್ಟಿದ್ರವ. ಅದಾಗಿಂದ ಅವ್ರ ಅತ್ತಿ ಈಗ ಹೇಳ್ದಂಗೆ ಕೇಳಾಕತ್ಬಿಟ್ಲ. ನನಗೆ ಅದಕ್ಕೆ ಏನು ಆಕಿನ ಒಟ್ಟು ತಂದು ನಿಮ್ಮ ಮನೆ ಬಾಗಲ್ದಾಗ ನಿಂಬೆಹಣ್ಣು ಇಟ್ಟಾಳ. ಎದಕ್ಕಿಟ್ಟಾಳ ಅಂತೇಳಿ ನನಗೆ ಗೊತ್ತಿಲ್ಲ, ಹಂಗೆ ಅನ್ಸಾಕತ್ತಿಟ್ಟಷ್ಟ. ಆದ್ರೆ ಆಕಿನ ಇಟ್ಟಿರಬಹುದು ನೋಡು. ಒಂದ್ಸಾರಿ ಕರೆದು ಆಕಿನ ಕೇಳ್ತೇನೆ ನೋಡ ಪರಕ. ಬಾಲೆ ಗಿರ್ಜಿ ಬಾ,
ನಾನು ನಿನ್ನ ನೆನ್ಸಾಕತ್ತಿದ್ದೆ ಅಷ್ಟೊಳಗೆ ನೀನ ಬಂದಿ ನೋಡು. ನಿನಗೆ 100 ವರ್ಷ ಆಯುಸ್ಸು. ನೀನು ರಾತ್ರಿನಾರ ನಮ್ಮ ಮನ್ಯಾಗ ಟಿ ವಿ ನೋಡಿ ಹೋಗಿದ್ದಿ. ಮೊನ್ನೆ ಸಾಯಂಕಾಲ ನಮ್ಮ ಕಟ್ಟಿ ಮೇಲೆ ಕುಂತು ಸೊರ್ರ ಸೊರ್ರ ಅಂತ ಹೇಳಿ ಚಹಾ ಕುಡ್ತಿದ್ದಿ. ನೀ ಕೇಳಿದಾಗ ಕಟಕ್ ರೊಟ್ಟಿ ಕೊಟ್ಟನಿ, ಸುಡ ರೊಟ್ಟಿ ಮಾಡಿ ಕೊಟ್ಟನಿ. ಚೌಳಿಕಾಯಿ ಪಲ್ಯಕ್ಕೆ ಇಷ್ಟಪಡ್ತಿ ಅಂತ ಹೇಳಿ ಚೌಳಿಕಾಯಿ ಹುರಿದು ಪಲ್ಯ ಮಾಡಿ ಕೊಟ್ಟನಿ. ಅಂತಾಕಿ ಅಲ್ಲ ಪುಬ್ಣಿ ನಿಂಬೆ ಹಣ್ಣು ಇಡಾಕ ನನ್ನ ಮನೆ ಬಾಗಿಲ ಬೇಕಾಗಿತ್ತಾನೆ ನಿನಗೆ. ನೋಡಾಕ ಎಷ್ಟರ ಮಳ್ಳಿಗತೆ ಕಾಣಿಸ್ತಿದಿ. ಇಂಥ ಕೆಲಸ ಮಾಡಾಕ ನಾಚಿಕೆ ಬರಂಗಿಲ್ಲ ನಿನಗೆ. ಯಾಕ ಪರಕ ಬಾಯಿ ಭಾಳ ಉದ್ದಿ ಬಿಡಾಕತ್ತಿಯಲ್ಲ. ನಾನೇನು ನಿನ್ನ ಮನೆಗೆ ಟಿವಿ ನೋಡಕಂತೇನು ಬಂದಿದ್ದಿಲ್ಲ. ಸಂಘಕ್ಕೆ ಹೋಗೋ ಕೆಲಸ ಇತ್ತು ಕರ್ಯಾಕಂತ ಬಂದಿದ್ವಿ. ನೀನು ಆ ಟೈಮ್ ಒಳಗೆ ಬಿಗ್ ಬಾಸ್ ನೋಡಕತ್ತಿ ಅಂತ ಹೇಳಿ ಕುಂದರ್ ಬಂದಿದ್ಕ ಕುಂತು ಟಿವಿ ನೋಡೇನಿ. ಅಲ್ಲ ಮೊನ್ನೆ ನಾ ನಿನ್ನ ಮನೆಗೆ ಚಾ ಕುಡಿಯಕಂತ ಬಂದಿದ್ದೇನು ನಾನು. ನೀನು ಅದ್ಯಾವಿಕದ ವಿಷಯ ಕೇಳದಿತ್ತು ಬಾ ಅಂತ ಹೇಳಿ ಕರೆದಿದ್ಕ ಬಂದು ಕುಂತಿದ್ದೆ. ಅವಾಗ ನೀ ಚಾ ಮಾಡಿಕೊಟ್ಟು ಒಂದು ಗುಟಕ ಚಾ ಕುಡ್ದಿದ್ಕ ಎಷ್ಟು ಹಂಗಸಿ ಮಾತಾಡಕತ್ತಿದಿ. ನಿನ್ನ ಚಾ ಯಾವಿಕೆ ಬೇಕಾಗೈತಿ ತಂದು ಬೇಕಂತಂದ್ರೆ ಒಂದು ಕೊಡದ ಗಂಟ್ಲೆ ನಿನ್ನ ಮ್ಯಾಗ ಸುರಿತೀನಿ ಅಂತ ನೋಡಿಲೆ. ನೀ ಇನ್ನೊಬ್ಬಕ್ಕೆ ಯಾವಿಕೆ ಮಾತು ಕೇಳ್ಕೊಂಡು ನನಗೆ ಏನು ಅನ್ನಕ್ಕೆ ಹೋಗ್ಬೇಡ. ಕಣ್ಣಾರೆ ಕಂಡಿದ್ರ ಮಾತಾಡು, ಇಲ್ಲ ಅಂತಂದ್ರೆ ಯಾವಿಕೆ ಬಂದು ನಿನ್ನ ಹಂಗ ಕಿವಿ ಚುಚ್ಚಿ ಕೊಡ್ತಾಳ ಬಂದಾಳಿಲಿ. ಏನಾಗೈತೆ ಹೇಳಿ ಅಷ್ಟಕ್ಕೆ ನನ್ನ ಎದಕ್ಕೆ ನೆನ್ಸ್ಕೊಳಕತ್ತಿದ್ರಿ ಇಬ್ರು. ಅಲ್ಲ ನಿಂಬೆಹಣ್ಣು ತಂದಿಟ್ಟಾರ ಅಂತಂದೆಲ್ಲ, ಎಲ್ಲೈತದ ನಿಂಬೆಹಣ್ಣು ಎಲ್ಲಿ ತಂದಿಟ್ಟಾರ? ಅಷ್ಟಕ್ಕೂ ನಾನು ಯಾಕಿವ ನಿನ್ನ ಮನೆ ಬಾಗಿಲಿ ನಿಂಬೆಹಣ್ಣು ತಂದಿಡಕ್ಕೆ ಹೋಲಿ. ನಿಂಬೆಹಣ್ಣು ತಂದಿಡಂತ ಕೆಟ್ಟ ಬುದ್ಧಿ ನಂದೇನಿಲ್ಲ. ಮತ್ತಿನ್ ಯಾವಿಕಾರ ತಂದಿಟ್ಟಿರ್ಬೇಕು ನೋಡು. ನಿನ್ನ ಕಿವಿ ಚುಚ್ಚಾಕತ್ತಕಿ ಆಕಿನ ಇನ್ನೊಮ್ಮೆ ಕೇಳಿ ನೋಡು, ಹೇಳ್ತಾಳ ಯಾವಿಗೆ ತಂದಿಟ್ಟಾಳ ಅಂತ ಹೇಳಿ. ಯವ್ವ ನಾನಂತೂ ನಿಂಬೆಹಣ್ಣು ತಂದಿಡೋ ಕೆಲಸ ಏನು ಮಾಡಿಲ್ಲ. ನೀ ನನ್ನ ಮೇಲೆ ಏನೇನಾರ ಇಲ್ಲದು ಅಪ್ಪದ ಹೊರಸಕ್ಕೆ ಹೋಗ್ಬೇಡ. ನೋಡು ಪರಕ ಹಿಂಗ ನೋಡ ಪರಕ, ಹೊರಗೊಂದು ಒಳಗೊಂದು ಇರ್ತಾರ. ಒಳ್ಳೆಯವ್ರು ಅಂದಂಗ ಬಂದು ಒಳಕಲ್ನ್ಯಾಗ ಉಚ್ಚಿ ಹೋಯ್ತಾರ. ಅಲ್ಲ ನೀನು ಇಷ್ಟೆಲ್ಲ ಆಕಿಗ ಮಾಡಿವ ತಂದ ನಿಮ್ಮ ಮಗಲಿಗೆನ ನಿಂಬೆ ಹಣ್ಣು ಇಡೋದ ಬಿಡಕ್ಕೆ ಹೋಗ್ಬೇಡ. ನೀನು ಕೇಳಕಿನ ಹೆಂಗಾರ ಮಾಡಿ ಬಾಯಿ ಬಿಡಿಸು. ಆಕಿನ ಇಟ್ಟಾಳ ನಮ್ಮ ಓಣ್ಯಾಗ ಈ ಮಾಟ ಮಂತ್ರ ಕೊರ್ತಿರಕಿ ಈಕೆ ಒಬ್ಬೇಕೆ ನನಗೆ ಗೊತ್ತಿದ್ದಂಗ. ಬಿಡಕ್ಕೆ ಹೋಗ್ಬೇಡ. ಕೇಳಿ ಬಿಟ್ಟು ಬಿಡ್ತಾ ಬಾಯಿ. ಏನ್ಲೇ ಮಲ್ಲಿ ಆ ಪಾರಕನ ಕಿವ್ಯಾಗ ಏನೋ ಚುಚ್ಚಾಕತ್ತಿಯಲ್ಲ ನನ್ನ ಬಗ್ಗೆ. ನಿನ್ನ ಬುದ್ಧಿ ನೀನ ತಂದು ಮಲ್ಲಿ ಒಂದು 5 ನಿಮಿಷ ತಡ್ಕೊ. ನೀನು ಬರ್ತಾನೆ ನಿನ್ನ ಮೈಯಾನ ಕೀಲ ತಪ್ಪಿಸ್ತಾನೆ. ಭಾಳ ದಿನ ಆಗೈತಿ ಅನ್ಸೈತಿ, ಅದಕ್ಕೆ ಕಾಲು ಕರ್ಕೊಂಡು ಹಿಂಗೆ ಜಗಳಕ್ಕೆ ಬರಾಕತ್ತಿದ್ದಿ. ಅಲ್ಲ ಮೊನ್ನೆ ಶಾಂತಮ್ಮ ನಿನಗೆ ಹೇಳಿಲ್ಲ ಹೊಟ್ಟಿಲಿದ್ದಾಗ ಚಂದಾಗ ಒಳ್ಳೆ ವಿಚಾರ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಹೀಗೆ ಬಂದು ಪಾರಕನ ಕಿವ್ಯಾಗ ನನ್ನ ಬಗ್ಗೆ ಚುಚ್ಚಾಕತ್ತಿಯಲ್ಲ. ಆ ಹೊಟ್ಟೆನ ಕೂಸು ಇದನ್ನ ಕಲ್ತಿತ್ತು. ನೀನ ತಂದು ನಿನಗೆ ಆಮೇಲೆ ತಗೊಂತಾನೆ. ಈಗ ಪಾರಕನ ಜೊತೆ ಮಾತಾಡಿ ಮುಗಿಸ್ಕೊಂತಾನೆ. ನೋಡಿಲೆ ಪಾರಕ ಓಣ್ಯಾಗ ನಾವಿಬ್ರು ಚಂದ ಇರೋದು ಸಹಿಸ್ಕೊಳಕ್ಕಾಗ್ಲಿಲ್ಲದಕ್ಕೆ ಹಂಗಾಗಿ ನಿನ್ನ ಕಿವಿ ಚುಚ್ಕೊಡಕತ್ತಾಳ. ಅಲ್ಲ ಪರಕ ನಾನು ಯಾಕೆ ನಿನ್ನ ಮನೆ ಬಾಗಿಲಿಗೆ ನಿಂಬೆಹಣ್ಣು ತಂದಿಡಕ್ಕೆ ಹೋಲಿ. ನನಗೆ ಇಲ್ಲ ಬರೋದು ದ್ವೇಷರ ಏನೈತಿ. ನಾನು ನನ್ನ ಶತ್ರುಗಳಿಗೂ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸಕ್ಕೆಲ್ಲವ ಯವ್ವ. ನೀನು ಮತ್ತೊಬ್ಬರ ಮಾತು ಕೇಳ್ಕೊಂಡು ಪರಕ ನನ್ನ ಮೇಲೆ ಹಿಂಗೆ ಅನುಮಾನ ಪಡೋದು ಚಲೋ ಅಲ್ಲ ನೋಡ. ಅಯ್ಯ ಗಿರ್ಜಕ್ಕ ನನ್ನ ಮೇಲೆ ಯಾಕೆ ಬರ್ತಿದ್ದಿ? ನಿನ್ನ ಬಗ್ಗೆ ನಾನು ಯಾಕೆ ಪಾರಕ್ಕನ ಮುಂದೆ ಕಿವಿ ಚುಚ್ಚಕ್ಕೆ ಹೋಲಿ? ನೀವಿಬ್ರು ಚಲೋ ಇರೋದು ನನಗೇನು ಇಷ್ಟನವ. ನಾನು ಇಲ್ಲೇ ಬರ್ತಾನೆ ನಿಮ್ಮ ಜೊತೆಗೆ ಮಾತಾಡ್ತಿರ್ತಾನೆ. ನಾನು ಯಾಕೆ ಚುಚ್ಚಿ ನಿಮ್ಮಿಬ್ಬರ ನಡುವೆ ತಂದಿಡಕ್ಕೆ ಹೋಗ್ಲಿ? ಅಲ್ಲ ನಾನು ಬೆಳಗ್ಗೆ ಹಾಲು ಒಡೋದಿದ್ವ, ಅದ್ರ ಸಂಬಂಧ ಚಾಕ ಹಾಲು ಬೇಕಾಗಿದ್ವು ಅಂತ ಹೇಳಿ ಬಂದಿದ್ದೆ. ಅಷ್ಟೊಳಗ ಪಾರಕ ನಿಂಬೆ ಹಣ್ಣು ಬಗ್ಗೆ ಮಾತಾಡಕತ್ತಿದ್ಲು. ಅಯ್ಯ ನೋಡವ ಯಾರದಾರನ ಪಾರಕ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಮನಸ್ತಾಪ ಮಾಡ್ಕೊಂತಿದ್ದಿ ಅಂತ ಹೇಳಿ ಹೇಳಾಕತ್ತಿದ್ದೆ. ನೀನೇನು ನನಗ ಬರಾಕತ್ತಿಯಲ್ಲ, ನಾನು ಹೇಳ್ಕೊಟ್ಟನೆ ಅನ್ನರ್ಗತೆ. ಲೇ ಮಲ್ಲಿ ಸಾಕು ಮಾಡಿ ನಿನ್ನ ನಾಟಕ. ನನಗೆ ಪಾರಕ ನಡುವೆ ಜಗಳ ತಂದಿಡಾಕ ನಾಟಕ ಮಾಡಕತ್ತಿಯಲ್ಲ. ಇಂಥ ನಾಟಕ ನೋಡಕತ್ತು ಭಾಳ ದಿನ ಆತ. ನಾನು ನಿನ್ನ ಹಿಂಗೆ ಸುಮ್ಮನೆ ಬಿಟ್ರೆ ಕಡ್ಡಿಪಟ್ಟಿ ಇಲ್ದನ ಊರು ಸುಟ್ಟು ಬರ್ತೀನಿ. ನೀನು ಒಂದು ಜಾಡಿಸಿ ಇವತ್ತು ಅವಧ್ಯ ಅಂತಂದ್ರೆ ಅದು ಮೂಲ್ಯಾಗ ಹೋಗಿ ಮೂಲಿ ಗುಂಪಾಕಿದಿ ನೀನು. ನಾನು ಏನೋ ಹೊಟ್ಯಾಗ ಕೂಸೈತಿ ಹೋಗ್ಲಿ ಬಿಡಂತ ಸುಮ್ಮನೆ ಇದ್ದಂಗೆ ಭಾಳ ಮಾತಾಡಕತ್ತಿದಿ. ಮಾಡ್ತಾನೆ ಕಡಿ ನಿನಗೆ. ನೋಡಿಲ್ಲ ಗಿರ್ಜಕ್ಕ, ಬಸ್ರಿ ಹೆಣ್ಮಗಳಿಗೆ ಇಷ್ಟೋ ಕಣ ಮಾತಾಡಕತ್ತಿ ಅಂತಂದ್ರೆ ಆ ದೇವ್ರ ನೋಡ್ಕೊಂತಾನ ನಿನ್ನ. ನಾನು ಯಾಕ ಇವ ಪರಕ ಬರ್ತಾನವ ಇವ ಬಂದು ಹಾಲಿಸ್ಕೊಂಡು ಹೋಗ್ಬೇಕನ್ನೋದ್ರಾಗ ಇಷ್ಟೆಲ್ಲ ಆತು. ಇವ ನಿನ್ನ ಹಾಲು ಬೇಡ, ನಿನ್ನ ಮಾತು ಬೇಡವಾ, ಬರ್ತಾನೆ ಪರಕನ ನಿನ್ನ. ಓಯ್ ಮಲ್ಲವ್ವ ಗಿರ್ಜವ್ವ ಪಾರವ್ವ, ನಿಮ್ಮ ಮೀಟಿಂಗ್ ಚಲೋನ ನಡೆಸಿಲ್ವಾ ಬೆಳಿಗ್ಗೆ? ಆಗಲಿಂದ ನಿಮ್ಮ ನಾಟಕ ನೋಡಾಕತ್ತೀನಿ. ಇವ ನಿಂಬೆ ಹಣ್ಣು ಮಾಟ ಮಂತ್ರ ಅಂತ ಎಲ್ಲಿಂದ ತಂದಾರ ಏನ? ನಾನು ಉಪ್ಪಿನಕಾಯಿ ಹಾಕಾಕ ಹಿತ್ತಲಾಗಿಂದ ನಿಂಬೆಹಣ್ಣು ಹರ್ಕೊಂಡು ಒಯ್ಯುವಾಗ ಒಂದು ನಿಂಬೆಹಣ್ಣು ಬಿದ್ದಿರ್ಬೇಕದು. ನೀವು ಅದ್ರ ಸಂಬಂಧನ ಮಾಟ ಮಂತ್ರ ಅಂತ ಹೇಳಿ 3 ಮಂದಿ ನೋಡು ಮೈಯಾನರ್ ಹಿಡಿದು ಕಿತ್ತಾಡಕತ್ತೀರಿ. ನಡ್ರಿ ಹೊರೆ ಬಗಸಿ ಮಾಡಿದ್ರೆ ಕೆಲಸ ರಾಕತಿ. ಅದನ್ನ ಬಿಟ್ಟು ಜಗಳ ಮಾಡಕತ್ತ. ಜಗಳ ಎಲ್ಲಿ ಮಾಟ ಮಂತ್ರ ನಿಮ್ಮ ತಂದು. ಯವ್ವ ಈ ಮುದುಕಿ ನಿಂಬೆ ಹಣ್ಣು ಇತ್ತಲಾಗಿಂದ ಹರ್ಕೊಂಡು ಹೋಗಿ ಹಾದಿ ಗುಂಟೆ ಕೆಡ್ಕೊಂಡು ಹೋಗಿ ನಮ್ಮ 3 ಮಂದಿ ಗೆತ್ತರ ನಡುವೆ ಜಗಳ ಹಚ್ಚಾಕತ್ತಿದ್ ನೋಡ್ರಿ. ಅಲ್ಲ ಪಾಪ ಮುದುಕಿದು ತಪ್ಪಿಲ್ ಬಿಡ್ರಿ, ವಯಸ್ಸಾಗೈತಿ. ಮತ್ತೆ ಹೊತ್ಕೊಂಡು ಹೋಗೋದ್ರಾಗ 1-2 ಜಾರ್ ಬಿದ್ದಾವ. ನಾವು ಅಷ್ಟಕ್ಕೆ ಜಗಳ ಮಾಡಕತ್ತೇವಿ. ಮತ್ತೆ ನೋಡಿದ್ರಲ್ಲ, ನಿಮಗೂ ನಮ್ಮ ಕಾಮಿಡಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಇನ್ಯಾಕೆ ತಡ, ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಕ್ಕೊಂತ ಇರ್ರಿ. ಧನ್ಯವಾದಗಳೊಂದಿಗೆ ನಿಮ್ಮ ಪಾರಕ, ಗಿರ್ಜಕ್ಕ ಮತ್ತು ಮಲ್ಲಕ್ಕ.